ಬಟ್ ಎಲ್ರಿಗೂ ನಿದ್ದೆ ಅಂದರೆ ಏನಂತ ಗೊತ್ತು. ಎಲ್ಲರೂ ನಿದ್ದೆಯಿಂದ ಎದ್ದು ಬಂದ ನಂತರದ ಅನುಭವ ಎಲ್ಲರಿಗೂ ಗೊತ್ತು. ಆದ್ರಿಂದ ನಾನು ಇವತ್ತು ದೊಡ್ಡ ಒಂದು ಸೀಕ್ರೆಟ್ ಅನ್ನು ಹೇಳ್ತೇನೆ. ನೀವು ಸಾವನ್ನ ಅಥವಾ ಮರಣವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ನಿದ್ದೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನೆಲ್ಲ ನೋಡ್ತೇವ, ಭೂಮಿ, ಆಕಾಶ, ಗಾಳಿ, ನೀರು ಅಥವಾ ಯಾವುದೇ ವಸ್ತು ಕೂಡ, ಒಂದು ಚಿಕ್ಕ ಕಣದಿಂದ ಬ್ರಹ್ಮಾಂಡದವರೆಗೆ ಏನೆಲ್ಲ ನೋಡ್ತೇವ ನಾವು, ಅದೆಲ್ಲ ಕೂಡ ಅದನ್ನು ನೀವು ಝೂಮ್ ಇನ್ ಮಾಡ್ತಾ ಹೋದ್ರೆ, ಎಲ್ಲದರ ಮೂಲಕ್ಕೆ ಹೋದ್ರೆ ಅದರಲ್ಲಿ ಏನಿರ್ತದೆ, ಅಣುಗಳಿರ್ತವೆ, ಪರಮಾಣುಗಳಿರ್ತವೆ. ಅದರದ್ದು ಒಳಗೆ ಹೋದ್ರೆ, ಇನ್ನೂ ಒಳಗೆ ಹೋದ್ರೆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಮತ್ತು ಒಳಗೆ ಹೋದ್ರೆ ಕ್ವಾರ್ಟ್ಸ್ ಇರ್ತದೆ. ಅದರ ನಂತರ ಅದನ್ನು ವಿಭಜನೆ ಮಾಡ್ತಾ ಹೋದ್ರೆ ಲಾಸ್ಟಿಗೆ ಏನಂತ ಹೇಳಿದ್ರೆ ಖಾಲಿ ಇರುವುದು ಎನರ್ಜಿ ಮಾತ್ರ, ಅಂದರೆ ವೇವ್ಸು ಅಥವಾ ವೈಬ್ರೇಷನ್ ಇರ್ತದೆ. ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇದೆಲ್ಲ ಕೂಡ, ಈ ಎಲ್ಲ ಬ್ರಹ್ಮಾಂಡ ಖಾಲಿ ವೈಬ್ರೇಷನಿಂದ ಉತ್ಪತ್ತಿ ಆದದ್ದು. ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಎಲ್ಲ ಮ್ಯಾಟರ್ಸ್ ಉತ್ಪತ್ತಿ ಆಯ್ತಂತ. ಆದ್ರಿಂದ ಈ ಬ್ರಹ್ಮಾಂಡದಲ್ಲಿ ನಾವು ಏನೆಲ್ಲ ನೋಡ್ತೇವ, ಇದು ಯಾವುದು ಕೂಡ ಸಾಲಿಡ್ ಅಥವಾ ಗಟ್ಟಿ ವಸ್ತು ಅಂತ ಯಾವುದು ಕೂಡ ಇಲ್ಲ. ಎಲ್ಲ ಎನರ್ಜಿಯ ರೂಪಾಂತರ, ವೇವ್ಸ್ ರೂಪದಲ್ಲಿ ಇದೆ. ಇದನ್ನೇ ಮಾಂಡುಕ್ಯ ಉಪನಿಷತ್ತು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡ್ತದೆ. ಓಮಿತ್ಯೇತದಕ್ಷರಂ ಇದಂ ಸರ್ವಂ ಅಂತ. ಇದು ಏನೆಲ್ಲ ನಾವು ನೋಡ್ತೇವ, ಏನೆಲ್ಲ ಕಾಣ್ತದ ನಮಗೆ, ಭೂತಕಾಲದಲ್ಲಿ ಏನೆಲ್ಲ ಇತ್ತ, ಭವಿಷ್ಯದಲ್ಲಿ ಏನೆಲ್ಲ ಉತ್ಪತ್ತಿ ಆಗ್ತದ, ಅಥವಾ ಈಗ ವರ್ತಮಾನದಲ್ಲಿ ಯಾವುದೆಲ್ಲ ಇದೆಯಾ, ಇದೆಲ್ಲವೂ ಓಂ ಇತ್ಯೇತದಕ್ಷರಂ ಇದಂ ಸರ್ವಂ, ಓಂ ಎನ್ನುವ ಒಂದು ಶಬ್ದ ಅಥವಾ ವೈಬ್ರೇಷನ್ನ ವ್ಯಕ್ತ ರೂಪಗಳಂತ. ಆದ್ರಿಂದ ಇದೆಲ್ಲವೂ ಆ ಒಂದೇ ವಸ್ತು ಆದ ಕಾರಣ, ಅಥವಾ ಆ ಒಂದೇ ಓಂ ಎನ್ನುವ ವೈಬ್ರೇಷನ್ ಆದ ಕಾರಣ, ನಾನು ಕೂಡ ಬೇರೆ ಅಲ್ಲ, ನಾನು ಕೂಡ ಅಯಮಾತ್ಮ ಬ್ರಹ್ಮ, ನಾನು ಕೂಡ ಅದೇ, ನಾನು ಮತ್ತು ಯೂನಿವರ್ಸ್ ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಬ್ರಿಗೊಬ್ರು ಇಂಟರ್ ಕನೆಕ್ಟೆಡ್ ಆಗಿರುವಂಥದ್ದು. ಹೇಗೆ ಸಮುದ್ರದಲ್ಲಿ ಅಲೆಗಳು ಬೇರೆ ಬೇರೆ ರೀತಿ ಕಾಣ್ತವೆ, ಬಟ್ ಕೆಳಗೆ ಸಮುದ್ರ ಒಂದೇ ಏನಿದೆಯಾ, ಅದೇ ರೀತಿ ನಾವು ಕೂಡ ಎಲ್ಲರೂ ಬೇರೆ 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 ರೀತಿ ಕಾಣ್ತೇವೆ, ಬಟ್ ಎಲ್ಲರೂ ಒಬ್ಬರಿಗೊಬ್ಬರು ಇಂಟರ್ ಕನೆಕ್ಟೆಡ್, ಎಲ್ಲ ಒಂದೇ ವಸ್ತು